ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೆಯ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಕೇನೋಪನಿಷತ್ತನ್ನು ನೋಡ್ತಾ ಇದ್ದೇವೆ. ನಾಹಂ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ. ಇದು ಮಂತ್ರ. ನಿನ್ನೆಯ ಪ್ರವಚನದಲ್ಲಿ ನಾವು ಏವಂ ಆಚಾರ್ಯೋಕ್ತಃ ಶಿಷ್ಯಃ ಏಕಾಂತೆ ಉಪವಿಷ್ಟಃ ಸಮಾಹಿತಃ ಸನ್ ಯಥೋಕ್ತಂ ಆಚಾರ್ಯೇಣ ಆಗಮಂ ಅರ್ಥತಃ ವಿಚಾರ್ಯ ತರ್ಕತಃ ಚ ನಿರ್ಧಾರ್ಯ ಸ್ವಾನುಭವಂ ಕೃತ್ವಾ ಆಚಾರ್ಯ ಸಕಾಶಂ ಉಪಗಮ್ಯ ಉವಾಚ ಮನ್ಯೇ ಅಹಂ ಅಥ ಇದಾನೀಂ ವಿದಿತಂ ಬ್ರಹ್ಮ ಇತಿ ಕಥಂ ಇತಿ ಶೃಣುತ. ಇಲ್ಲಿಯವರೆಗಿನ ಭಾಷ್ಯವನ್ನು ನಿನ್ನೆ ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಮಂತ್ರದ ಅರ್ಥವನ್ನು ನೋಡೋಣ. ಗುರುಗಳಿಂದ ಅಲುಗಾಲಿಸಲ್ಪಟ್ಟಂತಹ ಶಿಷ್ಯ ಶೃಣುತ ಕೇಳಿರಿ ಅಂತ ಹೇಳ್ತಾ ಇದ್ದಾನೆ. ನಾಹಂ ಮನ್ಯೇ ಸುವೇದ ಇತಿ. ಅಹಂ ಸುವೇದ ಇತಿ ನ ಮನ್ಯೇ. ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಎಂದು ತಿಳಿದುಕೊಂಡಿಲ್ಲ. ನೋ ನ ವೇದ ಇತಿ ವೇದ ಚ. ತಿಳಿದಿಲ್ಲ ಅನ್ನುವುದೂ ಇಲ್ಲ. ವೇದ ಚ ತಿಳಿದಿದ್ದೆ. ಚ ಮತ್ತು ತಿಳಿದಿದ್ದೇನೆ. ಯೋ ನಃ ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ. ನಃ ನಮ್ಮಲ್ಲಿ, ಯೋ ಯಹ ವೇದ ತಿಳಿದಿದ್ದಾನೆಯೋ, ನಃ ತದ್ವೇದ ತದ್ವೇದ ಅಂದರೆ ಹೇಳಿರುವುದನ್ನು ಯಾವನು ತಿಳಿದಿದ್ದಾನೆಯೋ ಅದೇನಪ್ಪ ಹೇಳಿರೋದು ಅಂದ್ರೆ ನೋನ ವೇದೇತಿ ವೇದ ಚ. ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ. ಇದನ್ನು ಯಾವನೂ ತಿಳಿದುಕೊಂಡಿದ್ದಾನೆಯೋ ನಮ್ಮ ಮಧ್ಯದಲ್ಲಿ ಅವನಿಗೆ ತಿಳಿದಿದೆ. ಇದು ಸಾಮಾನ್ಯವಾಗಿ ಇಷ್ಟು ಮಂತ್ರಕ್ಕೆ ಅಭಿಪ್ರಾಯ. ಆದರೆ ಸ್ವಲ್ಪ ಚಿಂತನೆ ಮಾಡೋಣ ಮಂತ್ರದ ಮೇಲೆ ನಾವು ನೀವು. ಇಲ್ಲೇನಾದರೂ ಪ್ರಥಮ ಚರಣದಲ್ಲಿ ಅಹಂ ನಾನು, ಸುವೇದ ಇತಿ ನ ಮನ್ಯೇ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಎಂಬುವುದು ಇಲ್ಲ. ಇಷ್ಟಕ್ಕೆ ಅರ್ಥ ನೋಡೋಣ ಮೊದಲು. ಇಲ್ಲಿ ಶಿಷ್ಯನ ಅಭಿಪ್ರಾಯ ಏನಿದೆ ಅಂತ ಕೇಳಿದರೆ ತನ್ನ ಅನುಭವವನ್ನು ಗುರುಗಳ ಮುಂದೆ ಒಪ್ಪಿಸಬೇಕಾಗಿದೆ. ಅದನ್ನು ಹೇಳ್ತಾ ಇದ್ದಾನೆ. ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಎಂದು ನಾನು ಎನಿಸಿರುವುದಿಲ್ಲ ಅಂತ ಅಂದಲ್ಲ. ಹಾಗಾದ್ರೆ ಯಾಕಂದ ಅಂತ ಕೇಳಿದರೆ ಆತ್ಮತತ್ವ ಬ್ರಹ್ಮ ಶಬ್ದ ಪ್ರಮಾಣವೊಂದನ್ನು ಬಿಟ್ಟು ಇನ್ನುಳಿದ ಯಾವುದೇ ಪ್ರಮಾಣಕ್ಕೂ ಆತ್ಮ ವಿಷಯ ಆಗುವುದಿಲ್ಲ. ಅರ್ಥಾತ್ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅನ್ನುವಂತಹ 5 ಪ್ರಮಾಣಗಳು. ಶಬ್ದ ಪ್ರಮಾಣವನ್ನು ಬಿಟ್ಟರೆ 5 ಪ್ರಮಾಣಗಳು. ವೇದಾಂತಿಗಳು 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾರೆ. ಪ್ರತ್ಯಕ್ಷಾದಿವು 6 ಪ್ರಮಾಣಗಳು. ಅದರಲ್ಲಿ ಶಬ್ದ ಪ್ರಮಾಣವೊಂದನ್ನು ಬಿಟ್ಟು ಇನ್ನುಳಿದ 5 ಪ್ರಮಾಣಗಳಿಗೆ ಆತ್ಮನು ಅಥವಾ ಬ್ರಹ್ಮವು ವಿಷಯ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅನ್ನುವುದನ್ನು ಸ್ವಲ್ಪ ವಿಚಾರ ಮಾಡೋಣ. ಪ್ರತ್ಯಕ್ಷ ಪ್ರಮಾಣಕ್ಕೆ ಆತ್ಮನೂ ವಿಷಯನೂ ಆಗಬೇಕಾದರೆ ಅವನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯಗಳು ಇರಬೇಕು. ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಆಗಬೇಕಾದ್ರೆ ಶಬ್ದಕ್ಕಾದರೂ ಅಧಿಕರಣ ಆಗಿರಬೇಕು, ರೂಪಕ್ಕಾದರೂ ಅಧಿಕರಣ ಆಗಿರಬೇಕು, ರಸಕ್ಕಾದರೂ ಅಧಿಕರಣ ಆಗಿರಬೇಕು, ಗಂಧಕ್ಕಾದರೂ ಅಧಿಕರಣ ಆಗಿರಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆತ್ಮತತ್ವದಲ್ಲಿ ಇವು ಯಾವುೂ ಇಲ್ಲ.
ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ಅವ್ಯಯಂ ತಥಾ ಅರಸಂ ಅಗಂಧಂ ಇತ್ಯಾದಿ ಕಠೋಪನಿಷತ್ತಿನ ಮಂತ್ರ ಇಲ್ಲಿ ನಮಗೆ ಪ್ರಮಾಣ ಆಗ್ತದೆ. ಹಾಗಾದರೆ ನೇತ್ರೇಂದ್ರಿಯಕ್ಕೆ ಆತ್ಮ ವಿಷಯ ಆಗಬೇಕಾದರೆ ಅವನಲ್ಲಿ ರೂಪ ಇರಬೇಕು. ಪ್ರತ್ಯಕ್ಷ ಪ್ರಮಾಣದಲ್ಲಿ ನೇತ್ರೇಂದ್ರಿಯಕ್ಕೆ ವಿಷಯ ಆಗಬೇಕಾದ್ರೆ ರೂಪ ಇರಬೇಕು. ಆತ್ಮನಲ್ಲಿ ರೂಪ ಇಲ್ಲ. ಆದುದರಿಂದ ನೇತ್ರೇಂದ್ರಿಯಕ್ಕೂ ಆತ್ಮನಿಗೂ ಸಂಯೋಗ ಆಗುವುದಿಲ್ಲ. ನೇತ್ರೇಂದ್ರಿಯಕ್ಕೆ ಆತ್ಮನು ವಿಷಯನೂ ಆಗುವುದಿಲ್ಲ. ಒಂದು. ಇನ್ನು ಶ್ರೋತ್ರೇಂದ್ರಿಯಕ್ಕೆ ವಿಷಯ ಏನೋ ಆಗ್ತಾನಂದ್ರೆ ಆತ್ಮನು ಶಬ್ದಕ್ಕೆ ಅಧಿಕರಣ ಅಲ್ಲ. ಆದುದರಿಂದ ಶ್ರೋತ್ರೇಂದ್ರಿಯಕ್ಕೂ ಕೂಡ ಆತ್ಮನು ವಿಷಯನಲ್ಲ. ನೇತ್ರಕ್ಕೂ ವಿಷಯ ಅಲ್ಲ, ಶ್ರೋತ್ರೇಂದ್ರಿಯಕ್ಕೂ ವಿಷಯವಲ್ಲ. ಹೋಗಲಿ, ರಸನೇಂದ್ರಿಯಕ್ಕಾದರೂ ವಿಷಯ ಆಗ್ತಾನೆ ಏನು ಅಂತ ಕೇಳಿದರೆ ಆತ್ಮನಲ್ಲಿ ರಸ ಇಲ್ಲ. ಆರು ವಿಧವಾದ ರಸ. ಯಾವ ರಸವೂ ಆತ್ಮನಲ್ಲಿ ಇಲ್ಲದೆ ಇರುವುದರಿಂದ ಅವ ರಸನೇಂದ್ರಿಯಕ್ಕೂ ಕೂಡ ವಿಷಯನೂ ಅಲ್ಲ. ಹಾಗೆಯೇ ಘ್ರಾಣೇಂದ್ರಿಯಕ್ಕೆ ವಿಷಯ ಆಗ್ತಾನೆ ಏನು ಅಂತ ಕೇಳಿದರೆ ಆತ್ಮನಲ್ಲಿ ಯಾವ ಗಂಧವೂ ಇಲ್ಲ. ಘ್ರಾಣೇಂದ್ರಿಯಕ್ಕೂ ವಿಷಯನಾಗೋದಿಲ್ಲ. ಹೋಗಲಿ, ಕೊನೆಗೆ ಮುಟ್ಟಿ ನೋಡಿ ತಿಳ್ಕೊಳ್ಳಿಕ್ಕೆ ಆಗ್ತದೇನು ಅಂತ ಕೇಳಿದರೆ ಅವನಲ್ಲಿ ಸ್ಪರ್ಶ ಅನ್ನುವಂತಹ ಗುಣ ಇಲ್ಲ. ತ್ವಗೀಂದ್ರಿಯದಿಂದ ತಿಳಿದುಕೊಳ್ಳುವುದಕ್ಕೆ ವಿಷಯನೂ ಆಗುವುದಿಲ್ಲ. ಈ 5 ಪ್ರಮಾಣಗಳು ಪ್ರತ್ಯಕ್ಷ ಪ್ರಮಾಣಗಳು ಅಂತ ಅಂಗೀಕಾರ ಮಾಡಿದ್ದೆ. ಈ 5 ವಿಷಯಗಳು ಪ್ರತ್ಯಕ್ಷ ಪ್ರಮಾಣದ ಅಂತಃಪಾತಿ. ಈ 5 ಕರ್ಣಗಳಿಗೆ ಅಂದರೆ 5 ಇಂದ್ರಿಯಗಳಿಗೆ ಆತ್ಮನು ವಿಷಯನಾಗುವುದಿಲ್ಲ. ಇನ್ನು ಮನಸ್ಸಿಗಾದರೂ ವಿಷಯ ಆಗ್ತಾನೆ ಏನು ಅಂತ ಕೇಳಿದರೆ ಮನಸ್ಸಿಗೂ ಆದ್ದರಿಂದ ಮನಸ್ಸಿಗೂ ಕೂಡ ವಿಷಯನಾಗುವುದಿಲ್ಲ. ಇದನ್ನು ಎಂದು ಹೇಳ್ಕೊಂಡು ಬಂದಿದ್ದಾರೆ. ನ ತತ್ರ ಚಟೋರ್ಗಚ್ಚತೇನವ ಅಗಚ್ಚತೇನೋ ಮನಃ ನ ವಿದ್ಮಃ ಅಂತ ಎಂದು ಹೇಳಿಕೊಂಡು ಬಂದದ್ದೇ ಚಿಂತನೆಗೆ ಇಲ್ಲಿ ವಿಷಯ ಆಗ್ತದೆ ನಮಗೆ. ಹಾಗಾದರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಆತ್ಮನು ವಿಷಯನಲ್ಲ, ಮನಸ್ಸಿಗೂ ಕೂಡ ಆತ್ಮನು ವಿಷಯನಲ್ಲ ಅಂತ ಆಯಿತು. ಹೋಗಲಿ, ಊಹೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಏನು? ಲಿಂಗಜ್ಞಾನದಿಂದ ಸಾಧ್ಯದ ಜ್ಞಾನ ಆಗ್ತದೆ. ಅನುಮಾನ ಪ್ರಮಾಣದಲ್ಲಿ ಲಿಂಗಜ್ಞಾನ ಅಂದರೆ ಅದು ಒಂದು ಚಿಹ್ನೆ, ಅದು ಒಂದು ಕರಣ. ಉದಾಹರಣೆಗೆ ಯತ್ರ ಯತ್ರ ಧೂಮಃ ತತ್ರ ತತ್ರ ವಹ್ನಿಃ, ಎಲ್ಲಿ ಎಲ್ಲಿ ಹೊಗೆಯು ಇದೆಯೋ ಅಲ್ಲಿ ಅಲ್ಲಿ ಬೆಂಕಿಯೂ ಇದೇ ಇರುತ್ತದೆ. ಧೂಮ ಅಂದರೆ ಹೊಗೆ ಬೆಂಕಿಯ ವ್ಯಾಪ್ತಿಯಿಂದ ಕೂಡಿಕೊಂಡಿದೆ. ಹೊಗೆ ಇದ್ದಲ್ಲೆಲ್ಲ ಕಡೆಗೆ ಬೆಂಕಿ ಇರಲೇಬೇಕು. ನಾವು ಅನುಮಾನ ಪ್ರಮಾಣ ಅಂತೇವಲ್ಲ, ದೂರದ ಬೆಟ್ಟದಲ್ಲಿ ಅವಿಚ್ಛಿನ್ನವಾದ ಹೊಗೆಯ ಧಾರೆ ಆಕಾಶದಲ್ಲಿ ಕಾಣ್ತಿರಬೇಕು. ಹಗಲು ಹೊತ್ತಿನಲ್ಲಿ ಆ ಧೂಮದ ರೇಖೆಯನ್ನು ನೋಡಿ ನಾವೇನಂತೇವೆ, ಆ ಪರ್ವತದಲ್ಲಿ ಬೆಂಕಿ ಬಿದ್ದಿದೆ, ಆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಮಾತನಾಡ್ತೀವಿ. ಏನು ನೋಡಿ ಮಾತನಾಡಿದೀವಿ ಅಂದ್ರೆ ಧೂಮ ರೇಖೆಯನ್ನು ನೋಡಿ ಮಾತನಾಡಿದ್ದೀವಿ. ಅದು ವಿಚ್ಛಿತಿ ಇಲ್ಲದ ಧೂಮ ರೇಖೆ ಇರಬೇಕು. ಈಗ ಒಂದು ವಿಮಾನ ಹೋಗಿರ್ತದೆ, ಆಕಾಶದಲ್ಲಿ ಒಂದು ವಿಮಾನ ಹೋಗಿರ್ತದೆ, ಹೊಗೆ ವಿಮಾನ ಅಂತ ಕರಿತೀವಿ. ಅದು ಹಿಂದೆ ಹೊಗೆ ಬಿಟ್ಟು ಹೋಗಿರ್ತದೆ. ವಿಮಾನ ಹೋಗಿ ಎಷ್ಟೋ ಹೊತ್ತಿನ ಮೇಲೂ ಹೊಗೆ ಹಾಗೆ ಇರ್ತದೆ, ಆದರೆ ವಿಚ್ಛಿತ್ತಿಯಾಗಿರ್ತದೆ, ಅಲ್ಲಲ್ಲಿ ತುಂಡಾಗಿರ್ತದೆ. ಈಗ ವಿಮಾನ ಹೋಗ್ತಾ ಇದೆ ಅನ್ನಕ್ಕೆ ಬರೋದಿಲ್ಲ ನಮಗೆ, ಯಾವಾಗೋ ಹೋಗೈತೆ ಅಂತ ಆಯಿತು. ಪರಂತು ಇಲ್ಲಿ ಹಾಗಿಲ್ಲ. ಬೆಂಕಿ ಇದೆ ಅಂತ ಹೇಳಬೇಕಾದ್ರೆ ಅವಿಚ್ಛಿನ್ನ ಧಾರ, ಅದು ಏಕಾಕಾರವಾಗಿ ಹೊಗೆಯಲ್ಲಿ ನಮಗೆ ಕಾಣಬೇಕು. ಆವಾಗ ಬೆಂಕಿ ಇದೆ ಅಂತ ಹೇಳಕ್ಕೆ ಬರ್ತದೆ, ಇಲ್ಲ ಬೆಂಕಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಇದೂ ಕೂಡ ಯಾವ ಜ್ಞಾನದಿಂದ ನಿನಗೆ ಬೆಂಕಿಯ ಜ್ಞಾನ ಆಯಿತು ಅಂದರೆ ಲಿಂಗಜ್ಞಾನದಿಂದ. ಎಲ್ಲಿ ಎಲ್ಲಿ ಹೊಗೆಯು ಇದೆಯೋ ಅಲ್ಲಿ ಅಲ್ಲಿ ಬೆಂಕಿ ಇರುತ್ತದೆ ಅನ್ನುವ ವ್ಯಾಪ್ತಿ ಜ್ಞಾನ ಏನಿದೆಯಲ್ಲ, ಈ ವ್ಯಾಪ್ತಿ ಜ್ಞಾನವನ್ನು ಲಿಂಗಜ್ಞಾನ ಅಂತ ನಾವು ಕರಿತೇವೆ. ಪರಾಮರ್ಶೆ ಅದು ಒಂದು ಇಲ್ಲಿ ಹೆಚ್ಚಿನ ವಿಚಾರ ಇದೆ, ಅದು ಬ್ಯಾಡ್ ನಮಗೆ. ವ್ಯಾಪ್ತಿ ಜ್ಞಾನ ಅಷ್ಟೇ ಸಾಕು ನಮಗೆ. ಯತ್ರ ಯತ್ರ ಧೂಮಃ ತತ್ರ ತತ್ರ ವಹ್ನಿಃ ಅನ್ನುವಂಥದ್ದು ಸಾಕು. ಇದಕ್ಕಾದರೂ ಆತ್ಮ ವಿಷಯ ಆಗ್ತಾನೆ ಏನು ಅಂತ ಕೇಳಿದರೆ ಇಲ್ಲ, ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಲಿಂಗಜ್ಞಾನ ಇಲ್ಲವೇ ಇಲ್ಲ ಇಲ್ಲಿ. ಲಿಂಗಜ್ಞಾನ ಅಂದ್ರೆ ಎಲ್ಲೆಲ್ಲಿ ಆತ್ಮ ಇರ್ತಾನೋ ಅಲ್ಲೆಲ್ಲಿ ಇಂಥದ್ದು ಇರ್ತದೆ ಅಂತ ಹೇಳಬೇಕಾಗಿತ್ತು. ಆದರೆ ಹಂಗೆ ಹೇಳಕ್ಕೆ ಬರೋದೇ ಇಲ್ಲ, ಜಾಗನೇ ಇಲ್ಲ. ಎಲ್ಲಿ ಅನ್ನೋ ಶಬ್ದ ಉಪಯೋಗ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಆತ್ಮ ಪರಿಪೂರ್ಣ ಆಗಿದ್ದಾನೆ. ಪರಿಪೂರ್ಣನಾಗಿರುವುದರಿಂದ ಎಲ್ಲಿ ಇದ್ದಾನೆಯೋ ಅನ್ನೋ ಶಬ್ದವನ್ನು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾವುದು ಪರಿಚ್ಛಿನ್ನವಾಗಿದೆಯೋ ಅದನ್ನು ಬೇಕಾದ್ರೆ ನಾವು ಎಲ್ಲಿ ಇದೆಯೋ ಅಂತ ಹೇಳ್ಬೋದು. ಆದರೆ ಪರಿಪೂರ್ಣವಾಗಿರುವ ವಸ್ತು ಎಲ್ಲಿ ಇದೆಯೋ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಮಾತು, ಎಲ್ಲಿ ಇದೆಯೋ ಅಂದರೆ ಅಧಿಕರಣ ಬೇರೆ, ಆಧೇಯ ಬೇರೆ. ಅಧಿಕರಣ ಅಂದರೆ ಅಡಿಗೆ ಮನೆ, ಆಧೇಯ ಅಂದರೆ ಬೆಂಕಿ. ಹಾಗೆ ಆತ್ಮ ಆಧೇಯ ಆಗಬೇಕಾಗ್ತದೆ ಎಲ್ಲಿ ಇದ್ದಾನೆಯೋ ಅಂತ ಹೇಳಬೇಕಾದ್ರೆ. ಆತ್ಮ ಆಧೇಯ ಅಲ್ಲ, ಎಲ್ಲಕ್ಕೂ ಆಧಾರ.
ಆಧಾರ ಆಗಿರುವುದರಿಂದ ಎಲ್ಲಿ ಎಲ್ಲಿ ಆತ್ಮನು ಇದ್ದಾನೆಯೋ ಅಂತ ನಮಗೆ ಅನುಮಾನ ಪ್ರಮಾಣ ಮಾಡಲಿಕ್ಕೆ ಬರುವುದಿಲ್ಲ. ಆದುದರಿಂದ ಅನುಮಾನ ಪ್ರಮಾಣಕ್ಕೂ ಕೂಡ ಆತ್ಮನು ವಿಷಯನೂ ಅಲ್ಲ ಅಂತ ಸಿದ್ಧ ಆಯಿತು. ಹೋಗಲಿ, ಉಪಮಾನ ಪ್ರಮಾಣ ಅಂತ ಒಂದಿದೆ. ಉಪಮಾನ ಪ್ರಮಾಣಕ್ಕಾದರೂ ಆತ್ಮ ವಿಷಯ ಆಗ್ತಾನೇನು ಅಂತ ಕೇಳಿದರೆ, ಎಲ್ಲಿ ಉಪಮಾನ ಪ್ರಮಾಣ ಅಂತ ಕೇಳಿದರೆ, ಎಲ್ಲಿ ಸಾದೃಶ್ಯ ಜ್ಞಾನವಿದೆಯೋ ಅಲ್ಲಿ ಉಪಮಾನ ಪ್ರಮಾಣದ ಪ್ರವೇಶ ಆಗ್ತದೆ. ಸಾದೃಶ್ಯ ಜ್ಞಾನ ಎಲ್ಲಿ ಇಲ್ಲವೋ ಅಲ್ಲಿ ಉಪಮಾನ ಪ್ರಮಾಣದ ಪ್ರವೇಶ ಆಗುವುದಿಲ್ಲ. ಉದಾಹರಣೆಗೆ, ಒಬ್ಬ ಮನುಷ್ಯ ಗವಯ ಅಂತ ಒಂದು ಪ್ರಾಣಿ ಇದೆ ಅರಣ್ಯದಲ್ಲಿ ಅಂತ ಕೇಳಿದ್ದ, ಆದರೆ ನೋಡಿರಲಿಲ್ಲ. ಮುಂದೊಂದು ಕಾಲದಲ್ಲಿ ಯಾವನೋ ಒಬ್ಬ ಮನುಷ್ಯ ಅರಣ್ಯದಿಂದ ಬರ್ತಾನೆ ಊರಿಗೆ. ಸಹಜವಾಗಿ, ಆಯ್ತಪ್ಪ ನೀ ಎಲ್ಲಿಂದ ಬಂದು ಏನು ಅದಕ್ಕೆ ನೋಡ್ರಿ, ನಾವೆಂಥ ದೇಶದಲ್ಲಿದ್ದೇವೆ, ಅರಣ್ಯದಲ್ಲಿ ನಾವು ವಾಸವಾಗಿರೋದು ಅಂತ ಅವನು ಸಹಜವಾಗಿ ವಿವರಣೆ ಕೊಟ್ಟಾಗ, ಹಾಗಾದರೆ ಅರಣ್ಯದಲ್ಲಿ ಒಂದು ಗವಯ ಅಂತ ಪ್ರಾಣಿ ಇದೆ ಅಂತ, ಅದು ಹೇಗಿದೆಯಪ್ಪ ಅಂತ ಊರ ಮನುಷ್ಯ ಕೇಳ್ತಾನೆ. ಹೀಗೆ ಕೇಳಿದಾಗ ಅರಣ್ಯದಿಂದ ಬಂದ ಪುರುಷ ಹೇಳ್ತಾನೆ, ಏನಿಲ್ಲರಿ ನಿಮ್ಮ ಆಕಳು ಹಂಗಿದೆ, ಹೀಗೆ ಇದೆ, ಸ್ವಲ್ಪ ದೊಡ್ಡ ಪ್ರಮಾಣ ಇದೆ ಅಂತ ಇವನಿಗೆ ಹೇಳ್ತಾನೆ. ಅವಾಗ ಇವನಿಗೆ ಅನಿಸ್ತು, ಹಾಗಾದರೆ ಗವಯ ಅನ್ನೋ ಪ್ರಾಣಿ ಆಕಳಿಗೆ ಸದೃಶವಾದದ್ದು ಇದೆ ಅಂತ ಹೇಳಿದಂಗಾಯಿತು. ಕಾಲಾಂತರದಲ್ಲಿ ಅರಣ್ಯಕ್ಕೆ ಹೋದ ಅಂತ, ಅರಣ್ಯಕ್ಕೆ ಹೋಗ್ತಾನೆ. ಕಾಲಾಂತರದಲ್ಲಿ ಹೋದ, ಅಲ್ಲಿ ಎಷ್ಟೋ ಪ್ರಾಣಿಗಳನ್ನು ನೋಡಿದ. ಮೊಲ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಅಥವಾ ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಅಥವಾ ಗೆಂಡಾಮೃಗ ಆಗಿರ್ಬೋದು, ಅನೇಕ ಪ್ರಾಣಿಗಳನ್ನು ನೋಡಿದ. ಆದರೆ ಅವನಿಗೆ ಆರಣ್ಯಕ ಪುರುಷನ ವಚನ ಸ್ಮರಣೆಗೆ ಬರಲಿಲ್ಲ. ಮುಂದೆ ಯಾವಾಗ ಆಕಳಿಗೆ ಸದೃಶವಾದ ಒಂದು ದೊಡ್ಡ ಪ್ರಾಣಿ ನೋಡ್ತಾನೋ ಆವಾಗ ಅರಣ್ಯ ಪುರುಷ ಹೇಳಿದ ವಚನ ಸ್ಮರಣೆಗೆ ಬರ್ತದೆ. ಹೌದಲ್ಲ, ನಮ್ಮ ಆಕಳು ಹಾಗೆ ಇದಿದೆ ಇಲ್ಲ, ಅರಣ್ಯ ಪುರುಷ ಹೇಳಿದ್ದಲ್ಲ ಅಂತ. ಅವಾಗ ಏನು ಮಾಡ್ತಾನಂದ್ರೆ, ಊರ ಮನುಷ್ಯ ಆಕಳಲ್ಲಿ ಆ ಗವಯ ಪ್ರಾಣಿಯ ಸಾದೃಶ್ಯವನ್ನು, ಗವಯದಲ್ಲಿ ಆಕಳ ಸಾದೃಶ್ಯವನ್ನು ನೋಡ್ತಾನೆ ಪರಸ್ಪರ. ಆವಾಗ ಅದು ಪ್ರತ್ಯಕ್ಷ ಇದೆ ಗವಯ. ಇವನಿಗೆ ವೇದಾಂತಿಗಳ ಪ್ರಕಾರ ಗವಯ ಅನ್ನೋ ಪ್ರಾಣಿ ಪ್ರತ್ಯಕ್ಷ ಇದೆ. ಅದಕ್ಕಾಗಿ ಏನು ಮಾಡಿದ, ನಮ್ಮ ಆಕಳು ಈ ಗವಯದಂತೆ ಇದೆ ಅಂತ ಉಪಮಾನ ಪ್ರಮಾಣದಿಂದ ತಿಳಿದುಕೊಂಡ. ಇದು ವೇದಾಂತಿಗಳ ಅಭಿಪ್ರಾಯ, ಇದು ಉಪಮಾನ ಪ್ರಮಾಣ. ಹಾಗಾದರೆ ಇಲ್ಲಿ ನೈಯಾಯಿಕನ ಬಿಡೋನಕ್ಕ ಅವನದೊಂದು ಭಾಗ ಇದೆ. ಅವೇನಂದ್ರೆ ಅದೇ ಉಪಮಾನ ಪ್ರಮಾಣಕ್ಕೆ ವಿಷಯ ಅಂತ ನಾವು, ಯಾವುದು ಗವಯವೇ ಉಪಮಾನ ಪ್ರಮಾಣಕ್ಕೆ ವಿಷಯ ಅನ್ನವ ನೈಯಾಯಿಕ. ಇಲ್ಲ, ಊರ ಆಕಳವೇ ಉಪಮಾನ ಪ್ರಮಾಣಕ್ಕೆ ವಿಷಯ ಅನ್ನುವುದು ವೇದಾಂತಿಗಳ ಅಭಿಪ್ರಾಯ. ಅಲ್ಲಿ ಸ್ವಲ್ಪ ತಾಕಲಾಟಿದೆ. ಆ ತಾಕಲಾಟದ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಇಲ್ಲಿ ಸಾದೃಶ್ಯ ಬೇಕಾಗಿತ್ತು ನಮಗೆ. ಆತ್ಮನಿಗೆ ಸದೃಶ್ಯವಾದ ವಸ್ತು ಇನ್ನೊಂದಿದ್ದದ್ದೇ ಆಗಿದ್ದರೆ ಹೀಗೆಯೇ ಆತ್ಮನು ಇದ್ದಾನೆ ಅಂತ ಊಹೆ ಮಾಡಬಹುದಾಗಿತ್ತು ಸದೃಶ್ಯವಾದ ವಸ್ತುವನ್ನು ನೋಡಿ. ಆದರೆ ಆತ್ಮನಿಗೆ ಸದೃಶ್ಯವಾದ ವಸ್ತು ಇಲ್ಲವೇ ಇಲ್ಲ. ಯಾಕಿಲ್ಲ ಅಂದ್ರೆ ಅವ ನಿರ್ಗುಣ, ನಿರಾಕಾರ, ನಿರವಯವ, ಸಾಕ್ಷಿ, ಚೇತ, ಕೇವಲ ಅಂತ ಇತ್ಯಾದಿ ಉಪನಿಷತ್ತಿನ ಮಂತ್ರವು ಹೇಳಿದಂತೆ ಆತ್ಮನಲ್ಲಿ ರೂಪವೇ ಇಲ್ಲ. ಮೊದಲು ನಿರಾಕಾರ ಅಂತೇನು ಬಂತಲ್ಲ, ಅವನಿಗೆ ಆಕಾರವೇ ಇಲ್ಲ, ರೂಪವೇ ಇಲ್ಲ. ರೂಪವೇ ಇಲ್ಲದೆ ಇರುವಾಗ ಅವನಿಗೆ ಸದೃಶವಾದದ್ದನ್ನು ಇನ್ನೊಂದು ಏನು ಹೇಳಲಿಕ್ಕೆ ಬರುವುದಿಲ್ಲ. ಆಕಾಶವತ್ ಸರ್ವಗತಃ ನಿತ್ಯ ಅಂತ ಬರೆದಾಗ, ಆಕಾಶವತ್ ಸರ್ವಗತಃ, ಆಕಾಶವು ಹೇಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆಯೋ ಹಾಗೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿದ್ದಾರಲ್ಲದೆ ಆಕಾಶದಂತೆ ಇದ್ದಾನೋ ಅಂತ ಹೇಳಿಲ್ಲ. ಅಲ್ಲಿ ವ್ಯಾಪಕ ಅನ್ನುವ ದೃಷ್ಟಿಯಿಂದ ಆಕಾಶವತ್ ಸರ್ವಗತಃ ಅಂತ ಹೇಳಿದ್ದಾರೆ, ವ್ಯಾಪಕ ಅನ್ನುವ ದೃಷ್ಟಿಯಿಂದ. ಆದರೆ ರೂಪ ಮಾತ್ರ ಅಲ್ಲಿ ಇಲ್ಲ, ರೂಪ ಇಲ್ಲ. ಮತ್ತು ಆಕಾಶಕ್ಕೆ ಆತನು ಸದೃಶನೂ ಅಲ್ಲ. ಯಾಕಲ್ಲ? ಆಕಾಶದಲ್ಲಿ ಶಬ್ದ ಅನ್ನುವ ಗುಣ ಇದೆ. ಶಬ್ದ ಗುಣಕಂ ಆಕಾಶ, ಶಬ್ದ ಗುಣವುಳ್ಳದು ಆಕಾಶ. ಆದರೆ ಆತ್ಮನಲ್ಲಿ ಶಬ್ದ ಅನ್ನುವ ಗುಣ ಇಲ್ಲ. ಆದುದರಿಂದ ಆಕಾಶಕ್ಕೂ ಆತ್ಮನಿಗೂ ಸಾದೃಶ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಸಾದೃಶ್ಯವನ್ನಿಟ್ಟುಕೊಂಡು ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ, ಅಂದರೆ ಉಪಮಾನ ಪ್ರಮಾಣದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆಯೇನು ಅಂತ ಕೇಳಿದರೆ ಸಾಧ್ಯವಿಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮನಲ್ಲದ್ದನ್ನು ನೀತಿಗಳಿಲಿಕ್ಕೆ ಬರ್ತದೆ, ಅನುಮಾನ ಪ್ರಮಾಣದಿಂದ ಆತ್ಮನಲ್ಲದ್ದನ್ನು ನೀತಿಗಳಿಲಿಕ್ಕೆ ಬರ್ತದೆ, ಉಪಮಾನ ಪ್ರಮಾಣದಿಂದ ಆತ್ಮನಲ್ಲದ್ದನ್ನು ನೀತಿಗಳಿಲಿಕ್ಕೆ ಬರ್ತದೆ. ಇವು ಪ್ರಮಾಣಗಳು ಹೌದು. ಯಾವುದಕ್ಕಂದ್ರೆ ಆತ್ಮನಲ್ಲದ ವಿಷಯಗಳನ್ನು ನೀತಿಗಳೆಯುವುದಕ್ಕೆ ಪ್ರಮಾಣಗಳು ಅಲ್ಲದೆ ಆತ್ಮನನ್ನು ತಿಳಿಸಿಕೊಡುವುದಕ್ಕೆ ಇವು ಪ್ರಮಾಣಗಳು ಆಗುವುದಿಲ್ಲ. ಆಯಿತು, 3 ಪ್ರಮಾಣಕ್ಕೆ ಈಗ ಆತ್ಮ ವಿಷಯವಲ್ಲ ಅಂತ ನಮಗೆ ಗೊತ್ತಾಯಿತು. ಹೋಗಲಿ, ಅರ್ಥಾಪತ್ಯ ಅನುಪಲಬ್ಧಿ ಶಬ್ದ ಪ್ರಮಾಣಕ್ಕೆ ವಿಷಯ ಅಲ್ಲ ಅಂತ ಹೇಳುವುದು ಸಂಪ್ರದಾಯಕ್ಕೆ ವಿರೋಧ ಆಗ್ತದೆ.
ಯಾಕಂದ್ರೆ ತಮ್ಮದು ಔಪನಿಷದಂ ಪುರುಷಂ ಪೃಚ್ಛಾಮಿ. ಶಿಷ್ಯ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಿದಾನ. ಗುರುನಾಥ, ಔಪನಿಷದಂ ತಮ್ ಔಪನಿಷದಂ ಪುರುಷಂ, ಹಿಂದೆ ಹೇಳಿರುವ ಉಪನಿಷತ್ತಿನಿಂದ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾಗಿರುವ ಪುರುಷನನ್ನು ಕುರಿತು ನಾನು ಕೇಳುತ್ತಿದ್ದೇನೆ. ದಯವಿಟ್ಟು ಆ ಪುರುಷನ ವಿಷಯವನ್ನು ನನಗೆ ತಿಳಿಸಿಕೊಡುವ ಕೃಪೆ ಮಾಡಿರಿ ಅಂತ ಶಿಷ್ಯ ಕೇಳ್ತಾನಂದ ಮೇಲೆ ಇಲ್ಲಿ ಶಬ್ದ ಪ್ರಮಾಣಕ್ಕೆ ಆತ್ಮನು ವಿಷಯ ಅಂತ ಅನ್ನಿಸ್ತದೆ. ಆದರೆ ಅವನು ಹೆಂಗೆ ವಿಷಯ ಅಂತ ಕೇಳಿದರೆ, ಶಬ್ದ ಪ್ರಮಾಣ ಏನು ಮಾಡ್ತದೆ ಅಂದ್ರೆ ಆತ್ಮನಲ್ಲದ್ದನ್ನು ನೇತಿಗಣಿಯುತ್ತ ಆತ್ಮನನ್ನು ತಿಳಿಸಿಕೊಡುತ್ತದೆ ಅಲ್ಲದೆ ಇದುವೇ ಆತ್ಮ ಎಂದು ಯಾವ ಶಬ್ದವೂ ಆತ್ಮನನ್ನು ತಿಳಿಸಿಕೊಡುವುದಿಲ್ಲ. ಅಂದರೆ ಯಾವ ಉಪನಿಷತ್ತಿನ ಮಂತ್ರವೂ ಇದುವೇ ಬ್ರಹ್ಮ ಎಂದು ಇದಮಾತ್ಮಕ ಬುದ್ಧಿಗೆ ವಿಷಯ ಮಾಡಿ ತಿಳಿಸಿಕೊಡುವುದಿಲ್ಲ. ಇದು ಅಲ್ಲ, ಇದು ಆತ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ ಅಂತ ಹೇಳ್ಬಹುದಲ್ಲದೆ ಇದುವೇ ಬ್ರಹ್ಮ ಅಂತ ಹೇಳುವ ತಾಕತ್ತ ಶ್ರುತಿಗೂ ಕೂಡ ಇಲ್ಲ. ಚಕಿತಮಭಿದತ್ತೆ ಶ್ರುತಿರಪಿ. ಮಹಿಮ್ನಕಾರ ಹೇಳ್ತಾನೆ, ಶ್ರುತಿ ಅಪಿ ಚಕಿತಂ ಅಭಿದತ್ತೆ. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಶ್ರುತಿಯೂ ಕೂಡ ಆಶ್ಚರ್ಯಪಟ್ಟು ಹಿಂದಕ್ಕೆ ಬಂತಂತ. ಅಂದ್ರೆ ಅದಕ್ಕೂ ಸಾಧ್ಯವಿಲ್ಲ. ಪ್ರಮಾಣ ಇದಾವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಶಬ್ದ ಆತ್ಮನನ್ನು ತಿಳಿಯುವುದಕ್ಕೆ ಒಳಗೆ ಹೋಯ್ತಂತ, ಆತ್ಮ ತಿಳಿಲಿಲ್ಲ ಅಂತ ವಾಪಸ್ ಬಂತಂತ. ಅಲ್ಲಿ ವಾಗೀಂದ್ರಿಯ ಶಬ್ದ ಎರಡನ್ನೂ ಅಂತಪಾತಿ ಮಾಡಿ ಹೇಳುವ ಪದ್ಧತಿ ಇದೆ. ಇದು ಉಪನಿಷತ್ನಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಶಬ್ದ ಮತ್ತು ವಾಗೀಂದ್ರಿಯ ಬೇರೆ ಬೇರೆ ಅಲ್ಲ ಅಂತ. ಹೀಗೆ ವಿಚಾರ ಮಾಡಿದಾಗ ಶಬ್ದ ಪ್ರಮಾಣಕ್ಕೆ ವಿಷಯ ಅಂದರೂ ಕೂಡ ನೇತ್ಯಾತ್ಮಕ ದೃಷ್ಟಿಯಿಂದ ಆತ್ಮನನ್ನು ತಿಳಿಸಿಕೊಡುವುದಕ್ಕೆ ಶಬ್ದ ಪ್ರಮಾಣವು ಉಪಯೋಗವಾಗಿದೆ ಅಲ್ಲದೆ ಇದು ಬ್ರಹ್ಮ ಎಂದು ತಿಳಿಸುವ ತಾಕತ್ತ ಶ್ರುತಿ ಪ್ರಮಾಣಕ್ಕೂ ಕೂಡ ಇಲ್ಲ ಅಂತ ಇದರಿಂದ ಸಿದ್ಧ ಆಯಿತು. 4. ಇನ್ನು 5ನೇದ್ದು ಅರ್ಥಾಪತ್ತಿ ಪ್ರಮಾಣ ಅಂತೀವಿ. ಅರ್ಥದ ಆಪತ್ತಿ. ಯಾವುದೋ ಒಂದು ವಸ್ತುವನ್ನು ನೋಡಿ ಅದಕ್ಕೆ ಅನುಗುಣವಾದ ಅರ್ಥವನ್ನು ಆಪತ್ತಿ ಮಾಡುವುದು, ಕಲ್ಪಿಸುವುದು. ಆಪತ್ತಿ ಅಂದರೆ ಕಲ್ಪಿಸುವುದು. ಅದಕ್ಕೆ ಏನಂತೇವೆ ಅಂದರೆ ಅರ್ಥಾಪತ್ತಿ ಪ್ರಮಾಣ ಅಂತೀವಿ. ದೇವದತ್ತ ಅನ್ನುವಂತಹ ಒಬ್ಬ ಮನುಷ್ಯ ಬಹಳಷ್ಟು ದಪ್ಪ ಇದ್ದ, ಸ್ಥೂಲ ಇದ್ದ. ಅದಕ್ಕೆ ಅವನ ಬಳಗ ನಮ್ಮ ದೇವದತ್ತ ಅನ್ನುವಂತಹ ಮನುಷ್ಯ ಇದ್ದಾನಲ್ಲ ಇವ, ಒಟ್ಟು ಹಗಲಿ ಊಟ ಮಾಡೋದಿಲ್ಲರಿ ಅಂತ ಹೇಳಿದರು. ಹಗಲಿ ಊಟ ಮಾಡೋದಿಲ್ಲ ಅಂತ ಹೇಳಿದಾಗ ಅದನ್ನು ಕೇಳಿದಂತಹ ಒಬ್ಬ ಜಾನ ಪುರುಷ ವಿಚಾರ ಮಾಡ್ತಾನೆ, ಇವನ ಶರೀರದಲ್ಲಿ ಇಷ್ಟು ಸ್ಥೂಲತ್ವ ಇರಬೇಕಾದರೆ ಭೋಜನ ಅಲ್ಲಿ ಇರಲಿಕ್ಕೆ ಬೇಕು. ಭೋಜನ ಅಲ್ಲಿ ಇಲ್ಲ ಅಂದರೆ ಸ್ಥೂಲತ್ವ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಸ್ಥೂಲತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ ಭೋಜನ ಇರಲಿಕ್ಕೇ ಬೇಕು. ಎಲ್ಲೆಲ್ಲಿ ಭೋಜನ ಇದೆಯೋ ಅಲ್ಲೆಲ್ಲಿ ಸ್ಥೂಲತ್ವ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಕಾರಣ ಏನು ಅದಕ್ಕೆ? ಒಬ್ಬೊಬ್ಬರು ಭಾಳ ಊಟ ಮಾಡ್ತಿರ್ತಾರೆ, ಸಣ್ಣಗೆ ಇರ್ತಾರೆ. ಒಬ್ಬೊಬ್ಬರು ಊಟ ಮಾಡ್ತಿರ್ತಾರೆ, ಸ್ವಲ್ಪ ದಪ್ಪ ಇದ್ದಾರೆ. ಹಾಗಾದ್ರೆ ಭಾಳ ಊಟ ಮಾಡೋ ಭಾಳ ದಪ್ಪ ಆಗಬೇಕಾಗಿತ್ತಲ್ಲ ಅಂದ್ರೆ ಅದು ಒಂದು ಗಡಿ ಆಗೋದಿಲ್ಲ. ಹಂಗೆ ಅನುಮಾನ ಊಹೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಸ್ಥೌಲ್ಯ ಇದ್ದಲ್ಲಿ ಮಾತ್ರ ಅಲ್ಲಿ ಭೋಜನ ಇರಲೇಬೇಕು. ಅದು ಅಲ್ಪರ ಇರಲಿ ಭಾಳರ ಇರಲಿ, ಭೋಜನವೇ ಇಲ್ಲದೆ ಹೋದರೆ ಅವನು ಸ್ಥೂಲ ಆಗಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವುದು ಊಹೆ ಮಾಡ್ತಾನೆ. ಊಹೆ ಕಲ್ಪನೆ ಮಾಡ್ತಾನೆ. ಅದಕ್ಕಾಗಿ ದೇವದತ್ತನ ಶರೀರದಲ್ಲಿರುವ ಸ್ಥೌಲ್ಯವನ್ನು ನೋಡಿ, ಸ್ಥೂಲತ್ವವನ್ನು ನೋಡಿ, ಹಾಗಾದ್ರೆ ನೀವು ಹಗಲೇ ಊಟ ಮಾಡೋದಿಲ್ಲ, ರಾತ್ರಿ ಊಟ ಮಾಡ್ತಾನು ಅಂತ ಸಹಜವಾಗಿ ಅಲ್ಲಿ ಅರ್ಥದ ಆಪತ್ತಿಯಲ್ಲಿ ಅರ್ಥ ಯಾವುದು ಅಂದ್ರೆ ಆಹಾರ, ಭೋಜನದ ಆಪತ್ತಿಯನ್ನು ಮಾಡ್ತಾನೆ. ಹಾಗೇನಾದರೂ ಅರ್ಥಾಪತ್ತಿ ಪ್ರಮಾಣಕ್ಕೆ ಬ್ರಹ್ಮನು ವಿಷಯನಾಗಬಹುದೇ ಅಂತ ಕೇಳಿದರೆ, ಆ ದೇವದತ್ತನ ಸ್ಥೌಲ್ಯ ಇದೆಯಲ್ಲ ಅದು ಪ್ರತ್ಯಕ್ಷ, ಎದುರಿಗೆ ಇದೆ. ಎದುರಿಗೆ ಇರುವುದನ್ನು ಇಟ್ಟುಕೊಂಡು ಎದುರಿಗೆ ಇರಲಾರದ ಭೋಜನವನ್ನು ಕಲ್ಪನೆ ಮಾಡ್ತಾನಿವ. ಹಾಗೆ ಇಲ್ಲಿ ಆಪತ್ತಿ ಮಾಡಲಿಕ್ಕೆ ಬರ್ತದೇನ ಅಂತ ಕೇಳಿದರೆ, ಬ್ರಹ್ಮ ನಮಗೆ ವಿಷಯನೇ ಅಲ್ಲ, ಬ್ರಹ್ಮ ವಿಷಯ ಅಲ್ಲ. ಅಥವಾ ಆ ಬ್ರಹ್ಮನನ್ನು ಆಪತ್ತಿ ಮಾಡಿ ತಿಳಿದುಕೊಳ್ಳುವುದಕ್ಕೆ ಇನ್ನೊಂದು ಬೇಕಲ್ಲ ವಿಷಯ. ಯಾವುದಾದ್ರೂ ಪ್ರತ್ಯಕ್ಷಕ್ಕೆ ಒಂದು ವಿಷಯ, ಸ್ಥೌಲ್ಯಾದಿಗಳು ಒಂದು ಯಾವುದಾದ್ರು ಬೇಕು ನಮಗೆ. ಯಾವುದೂ ಇಲ್ಲ ಅಂದಮೇಲೆ ಆಪತ್ತಿ ಮಾಡುವ ಅವಕಾಶವೇ ಇಲ್ಲಿ ಬರುವುದಿಲ್ಲ. ಆದುದರಿಂದ ಅರ್ಥಾಪತ್ತಿ ಪ್ರಮಾಣಕ್ಕೆ ಆತ್ಮನೂ ವಿಷಯನೂ ಆಗುವುದಿಲ್ಲ. ಅರ್ಥದ ಆಪತ್ತಿ ಈ ಪ್ರಮಾಣಕ್ಕೂ ಕೂಡ ಆತ್ಮ ವಿಷಯ ಆಗುವುದಿಲ್ಲ. ಇನ್ನು ಅನುಪಲಬ್ಧಿ ಪ್ರಮಾಣ ಅಂತ ಒಂದಿದೆ. ಅನುಪಲಬ್ಧಿ, ಉಪಲಬ್ಧಿ ಅಂದರೆ ಇರುವಂಥದ್ದು, ಅನುಪಲಬ್ಧಿ ಅಂದರೆ ಇಲ್ಲದೆ ಇರುವಂಥದ್ದು. ಇಲ್ಲಿ ಅಭಾವದ ಜ್ಞಾನ. ಅನುಪಲಬ್ಧಿ ಅಂದರೆ ಅಭಾವದ ಜ್ಞಾನ. ನೈಯಾಯಿಕರು
ಅಭಾವದ ಜ್ಞಾನ ಯಾವುದರಿಂದ ಆಗ್ತದಂತಾರಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದಲೇ, ಅಂದರೆ ನೇತ್ರೇಂದ್ರಿಯದಿಂದಲೇ ಅಭಾವದ ಜ್ಞಾನ ಆಗ್ತದೆ ಅಂತಾರೆ ಅವರು. ಏನೇಂದ್ರಿಯೇಣ ಯಾ ವ್ಯಕ್ತಿ ಗೃಹ್ಯತೆ ತೇನೈವ ಇಂದ್ರಿಯೇಣ ತದ್ಗತ ಜಾತಿ ತದಭಾವಶ್ಚ ಗೃಹ್ಯತೆ ಅಂತ ಅವ್ರದ್ದು ಉಕ್ತಿ. ಏನೇಂದ್ರಿಯೇಣ ಯಾವ ಇಂದ್ರಿಯದಿಂದ ಯಾವ ವ್ಯಕ್ತಿಯು ಗೃಹ್ಯತೆ ಗ್ರಹಿಸಲ್ಪಡುತ್ತದೆಯೋ ತೇನೈವ ಇಂದ್ರಿಯೇಣ ಅದೇ ಇಂದ್ರಿಯದಿಂದ ತದ್ಗತ ಜಾತಿ ಆ ವ್ಯಕ್ತಿಯಲ್ಲಿರುವಂತಹ ಜಾತಿ ಅಭಾವಶ್ಚ ಮತ್ತು ಆ ವ್ಯಕ್ತಿಯ ಅಭಾವ ಅದೇ ಇಂದ್ರಿಯದಿಂದ ಗೊತ್ತಾಗುತ್ತದೆ ಅಂತ ಹೇಳ್ತಾರೆ ಅವರು. ಈಗ ರೂಪ ನೇತ್ರೇಂದ್ರಿಯಕ್ಕೆ ವಿಷಯ, ರೂಪ ಇಲ್ಲದಿರುವಿಕೆಯೂ ಕೂಡ ನೇತ್ರೇಂದ್ರಿಯಕ್ಕೆ ವಿಷಯವಾಗ್ತದಲ್ಲದೆ ಮತ್ತೊಂದು ಇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಅಂತ ಇದು ನೈಯಾಯಿಕನ ಅಭಿಪ್ರಾಯ. ಆದರೆ ವೇದಾಂತಿಗಳ ಅಭಿಪ್ರಾಯ ಹೀಗಿಲ್ಲ. ಅಭಾವದ ಜ್ಞಾನ ಪ್ರತ್ಯಕ್ಷಕ್ಕೆ ವಿಷಯ ಆಗುವುದಿಲ್ಲ ಅಂತಾರೆ ಅವರು. ಅನುಪಲಬ್ಧಿ ಅಲ್ಲಿ ಕಾರಣ ಆಗ್ತದೆ. ಅನುಪಲಬ್ಧಿ ಪ್ರಮಾಣಕ್ಕೆ ಅಭಾವವು ವಿಷಯವಾದೀತಲ್ಲದೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಅಭಾವವು ವಿಷಯವಲ್ಲ ಅಂತಾರೆ ಅವರು. ಉದಾಹರಣೆಗೆ ಯಾವುದೋ ಒಂದು ವಸ್ತು ಇಲ್ಲ ಅಂತ ನಾವು ಹೇಳಬೇಕಾದರೆ ಯಾವ ವಸ್ತು ಇಲ್ಲ ಅಂತ ಹೇಳ್ತೇವೋ ಅದರ ಪ್ರತಿಯೋಗಿಯ ಜ್ಞಾನ ನಮಗೆ ಬೇಕಾಗ್ತದೆ. ಪ್ರತಿಯೋಗಿ ಅಂದ್ರೇನು? ಯಾವ ವಸ್ತುವಿನ ಅಭಾವವನ್ನು ಹೇಳುತ್ತೇವೆಯೋ ಆ ಅಭಾವಕ್ಕೆ ಆ ವಸ್ತುವೇ ಪ್ರತಿಯೋಗಿ. ಈಗ ಇಲ್ಲಿ ಘಟ ಇಲ್ಲ ಅಂತ ನಾ ಹೇಳಿದೆ ಅಂದರೆ ಘಟದ ಅಭಾವಕ್ಕೆ ಪ್ರತಿಯೋಗಿ ಯಾವುದು ಅಂತ ಕೇಳಿದರೆ ಘಟವೇ ಪ್ರತಿಯೋಗಿ ಅಲ್ಲದೆ ಮತ್ತೊಂದು ಪ್ರತಿಯೋಗಿ ಆಗುವುದಿಲ್ಲ. ಹಾಗೆಯೇ ಇಲ್ಲಿ ವಸ್ತ್ರ ಇಲ್ಲ ಅಂತ ಹೇಳಿನಂದ್ರೆ ಆ ವಸ್ತ್ರದ ಅಭಾವಕ್ಕೆ ವಸ್ತ್ರವೇ ಪ್ರತಿಯೋಗಿ ಅಲ್ಲದೆ ಮತ್ತೊಂದು ಪ್ರತಿಯೋಗಿ ಆಗುವುದಿಲ್ಲ. ಹಾಗೆ ಇಲ್ಲಿ ಪ್ರತಿಯೋಗಿ ಅಂತ ಅಂದ್ರೆ ಅಭಾವಕ್ಕೆ ಯಾವುದು ಕಾರಣವಾಗಿದೆಯೋ ಅದು ಪ್ರತಿಯೋಗಿ ಅಂತ ಕರೆಸಿಕೊಳ್ತದೆ. ಅಂದರೆ ಯಾವುದರ ಅಭಾವವನ್ನು ಹೇಳುತ್ತೇವೆ ಅದು ಅದಕ್ಕೆ ಕಾರಣ. ಇಲ್ಲಿ ಅನುಪಲಬ್ಧಿ ಪ್ರಮಾಣದಿಂದ ಆತ್ಮನೇನಾದರೂ ತಿಳಿದುಕೊಳ್ಳಲಿಕ್ಕೆ ಆಗ್ತದೇನು ಅಂತ ಕೇಳಿದರೆ ಅನುಪಲಬ್ಧಿ ಪ್ರಮಾಣವು ಕೂಡ ಇಲ್ಲಿ ಹೆಜ್ಜೆಯನ್ನು ಇಡುವುದಿಲ್ಲ. ಯಾಕೆ ಹೆಜ್ಜೆಯನ್ನು ಇಡುವುದಿಲ್ಲ ಅಂತ ಕೇಳಿದರೆ ಉಪಲಬ್ಧಿ ಅನುಪಲಬ್ಧಿ ಎರಡು ಶಬ್ದ ಇದಾವೆ. ಆತ್ಮತತ್ವ ಯಾವಾಗಲೂ ಉಪಲಬ್ಧವಾಗಿ ಇರುವಂಥದ್ದು, ಅನುಪಲಬ್ಧವಾಗಿ ಇರುವಂಥದ್ದು ಅಲ್ಲ. ಅನುಪಲಬ್ಧಿ ಪ್ರಮಾಣಕ್ಕೆ ಏನು ವಿಷಯ ಅಂತ ಹೇಳಿದ್ದೀವಿ? ಅಭಾವ ವಿಷಯ ಅಂತ ಹೇಳಿದ್ದೀವಿ. ಹಾಗೆ ಆತ್ಮನು ಯಾವಾಗಲೂ ಇರುವವನಾಗಿರುವುದರಿಂದ ಅವನ ಅಭಾವ ಉಂಟಾಗುವುದೇ ಇಲ್ಲ. ಅವ ಅಭಾವ ಸ್ವರೂಪನೂ ಅಲ್ಲ ಅಂತ ಅರ್ಥ. ಕೆಲವು ಜನರು ಏನಂತಾರೆ, ಆತ್ಮ ಜಡಪ್ರಾಯ, ಅವನಲ್ಲಿ ಜ್ಞಾನಕ್ಕೆ ಅವನ ಜ್ಞಾನಕ್ಕೆ ಆಧಾರ ಆಗ್ತಾನೆ. ಜ್ಞಾನಾಧಿಕರಣ ಆತ್ಮ ನೈಯಾಯಿಕ ಹೇಳ್ತಾನೆ, ಜ್ಞಾನಕ್ಕೆ ಆತ್ಮ ಅಧಿಕರಣನು ಅಂತ. ಇನ್ನು ಕೆಲವು ಜನರು ಏನಂತಾರೆ ಅಂತ ಕೇಳಿದ್ರೆ ಅಸದ್ವಾದಿಗಳು, ಆತ್ಮ ಇರುವುದಿಲ್ಲ, ಆತ್ಮ ಸಾಯ್ತಾನ ಅಂದರೆ ಅಸದ್ವಾದಿಗಳು, ಶೂನ್ಯವಾದಿಗಳು. ಇವರೇನಂತಾರೆ ಆತ್ಮನಿಗೆ ಇರುವಿಕೆಯೇ ಇಲ್ಲ ಅಂತಾರೆ. ಇವರು ಕ್ಷಣಿಕ ವಿಜ್ಞಾನವೇ ಆತ್ಮ ಅಂತ ಅವ್ರು ಹೇಳ್ತಾರೆ. ಅದು ಕ್ಷಣಿಕ ವಿಜ್ಞಾನ ಹುಟ್ಟುತ್ತದೆ ಸಾಯ್ತದೆ, ಕ್ಷಣಿಕ ವಿಜ್ಞಾನ ಹುಟ್ಟುತ್ತದೆ ಸಾಯ್ತದೆ, ಅದಕ್ಕಾಗಿ ಅಸ್ತಿತ್ವ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೆ ಇಲ್ಲಿ ಏನಾದರೂ ಮತವಾದಿಗಳ ಅಭಿಪ್ರಾಯದಂತೆ ಆತ್ಮ ಇಲ್ಲ ಅಂತ ಏನು ಹೇಳ್ತಾರಲ್ಲ ಅದು ಅನುಪಲಬ್ಧಿ ಪ್ರಮಾಣಕ್ಕೆ ಏನಾದರೂ ವಿಷಯವಾಗಿ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಬರ್ತದ ಏನು ಅಂತ ಕೇಳಿದರೆ ಅದು ಬರುವಂಥದ್ದು ಅಲ್ಲ. ಯಾಕಂದ್ರೆ ಆತ್ಮನು ಅಭಾವ ಸ್ವರೂಪನೂ ಅಲ್ಲ. ನೈಯಾಯಿಕ ಏನು ಹೇಳ್ತಾನೆ, ಅಭಾವ ಅಂದರೆ ಜ್ಞಾನದ ಅಭಾವವೇ ಅಜ್ಞಾನ. ನೈಯಾಯಿಕಂದು ಜ್ಞಾನದ ಅಭಾವವೇ ಅಜ್ಞಾನ, ವಿದ್ಯೆಯ ಅಭಾವವೇ ಅವಿದ್ಯೆ. ಇವು ನೈಯಾಯಿಕನ ಮಾತುಗಳಿವು. ಆದರೆ ವೇದಾಂತಗಳು ಇದನ್ನು ಒಪ್ಪೋದಿಲ್ಲ. ಅಜ್ಞಾನದಲ್ಲಿ ಎರಡು ಶಕ್ತಿ ಇದೆ, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಅಜ್ಞಾನವನ್ನು ನಾವು ಇರುವಂಥ ಪದಾರ್ಥ ಅಂತ ಒಪ್ಪಿದ್ದೇವೆ. ಆ ಪದಾರ್ಥ ಇಲ್ಲದೆ ಹೋಗಿದ್ರೆ ಅದರಲ್ಲಿ ಎರಡು ಶಕ್ತಿ ಇರ್ತಿರಲಿಲ್ಲ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ಬ್ರಹ್ಮಜ್ಞಾನ ಆದಾಗ ಅಜ್ಞಾನದ ನಿವೃತ್ತಿ ಆಗ್ತದೆ ಅಂತ ಹೇಳ್ತೇವಲ್ಲ, ಅಂದರೆ ಆವರಣ ಶಕ್ತಿಯುಕ್ತವಾದ ಅಜ್ಞಾನದ ನಿವೃತ್ತಿಯಾಗಿದೆ, ವಿಕ್ಷೇಪ ಶಕ್ತಿ ಹಾಗೆ ಉಳಿದುಕೊಂಡಿದೆ. ಆದುದರಿಂದ ಜೀವನ್ಮುಕ್ತ ಇದ್ದಾನೆ, ಅಂದರೆ ಅವನ ಶರೀರ ಉಳಿದಿದೆ ಅಂತ ಒಪ್ಪಿಕೊಂಡಿದ್ದೇವೆ. ಅದಕ್ಕಾಗಿ ಅಜ್ಞಾನವು ಅಭಾವದ ಸ್ವರೂಪ ಅಂತ ನೈಯಾಯಿಕರು ಹೇಳಿದಂತೆ ಅವಿದ್ಯೆಯು ಅಭಾವದ ಸ್ವರೂಪ ಎಂದು ಇವರು ನೈಯಾಯಿಕರು ಹೇಳಿದಂತೆ ಇಲ್ಲಿ ಏನಾದರೂ ಅನುಪಲಬ್ಧಿ ಪ್ರಮಾಣದಿಂದ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಏನು ಅಂತ ಕೇಳಿದರೆ ಅಭಾವದ ಸ್ವರೂಪ ಆತ್ಮನೂ ಅಲ್ಲ. ಆದುದರಿಂದ ಅನುಪಲಬ್ಧಿ ಪ್ರಮಾಣದಿಂದ ತಿಳಿದುಕೊಳ್ಳುವುದಕ್ಕೆ ಬರುವುದಿಲ್ಲ. ಅನುಪಲಬ್ಧಿ ಪ್ರಮಾಣದಿಂದ ಆತ್ಮನಲ್ಲದ್ದನ್ನು ನೇತಿಗಳೆಯಬಹುದು.
ಆದರೆ ಆತ್ಮನನ್ನು ನೇತಿಗಳೆಯುವುದಕ್ಕೆ ಬರುವುದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಇಲ್ಲಿ ನಾವು ನೋಡಿದಾಗ ಇಲ್ಲೇನಂದ ಶಿಷ್ಯ, ಅಹಂ ನಾನು ಸುವೇದ ಇತಿ ನ ಮನ್ಯೆ, ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಎಂದು ಅಭಿಪ್ರಾಯವುಳ್ಳವನು ಆಗಿಲ್ಲ. ಯಾಕಂದರೆ ಯಾವ ಪ್ರಮಾಣಗಳಿಗೂ ಆತ್ಮನು ವಿಷಯನಲ್ಲದ್ದರಿಂದ ಅವನನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಎಂದು ನಾನು ಹೇಳುವುದಿಲ್ಲ ಅಂದ. ಹಾಗಾದರೆ ನನಗೆ ತಿಳಿದೇ ಇಲ್ಲ ಅನ್ನೋದು ಕೇಳಿದರೆ, ನೋ ನ ವೇದ ಇತಿ ನೋ ನ ವೇದ ಇತಿ ವೇದ ಚ, ತಿಳಿದಿಲ್ಲ ನ ವೇದ ಇತಿ ನ, ತಿಳಿದಿಲ್ಲ ಅನ್ನುವುದು ಇಲ್ಲ, ವೇದ ಚ ವೇದ, ತಿಳಿದುಕೊಂಡಿದ್ದೇನೆ. ಇದನ್ನಿಷ್ಟು ಹೇಳಿದ್ರಿಂದ ಏನಾಯಿತು? ತಿಳಿದುಕೊಂಡಿದ್ದೇನೆ ಅಂತ. ತಿಳಿದಿಲ್ಲ ಅನ್ನುವುದೂ ಇಲ್ಲ, ನಾನು ತಿಳಿದಿಲ್ಲ ಅನ್ನುವುದು ಇಲ್ಲ. ಅಂದರೆ ನಾನು ತಿಳಿದುಕೊಂಡಿಲ್ಲ ಎಂದು ನಾನು ಎಣಿಸುವುದಿಲ್ಲ, ತಿಳಿದುಕೊಂಡಿದ್ದೇನೆ ಅಂದಲ್ಲ. ಮಾತು ಇದು ವಿರುದ್ಧ ಕಾಣ್ತದೆ. ನಾನು ತಿಳಿದುಕೊಂಡಿಲ್ಲ ಅಂತ ಮೊದಲು ಹೇಳಿದ, ಹಾಗೆ ನನಗೆ ತಿಳಿದಿಲ್ಲ ಅಂದ ಕೂಡಲೇ ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ ಅಂತಾನೆ. ಇದು ವಿರುದ್ಧ ಆಗ್ತದಲ್ಲ ಅಂತ ಕೇಳಿದರೆ, ಹೌದು. ಹೆಂಗೆ ವಿರುದ್ಧ ಆಗ್ತದೆ ನಿಮ್ಮ ಅಭಿಪ್ರಾಯದಲ್ಲಿ? ತಿಳಿದಿದ್ದೇನೆ ಅಂದ್ರೆ ತಿಳಿದಿದ್ದೇನೆ ಅಂತ ಆಗಬೇಕು, ತಿಳಿದಿಲ್ಲ ಅಂದ್ರೆ ತಿಳಿದಿಲ್ಲ ಅಂತ ಆಗಬೇಕು. ಆದರೆ ತಿಳಿದಿಲ್ಲ ಅಂತಾನೆ, ತಿಳಿದಿದ್ದೇನೆ ಅಂತಾನೆ. ಇದು ಪರಸ್ಪರ ವಿರುದ್ಧ ಅಂತ ಅನಿಸಿದರೆ, ತಿಳಿದಿಲ್ಲ ಅನ್ನುವುದು ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ, ಯಾವ ಪ್ರಮಾಣಗಳಿಗೂ ಆತನ ವಿಷಯನಲ್ಲದ್ದರಿಂದ ನಾನು ತಿಳಿದಿಲ್ಲ. ಮತ್ತೇನು ತಿಳಿದಿದ್ದೇನೆ ಅನ್ನುವುದು ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ, ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ ಅಂತಲ್ಲ, ಯಾವ ದೃಷ್ಟಿಯಿಂದ? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಬೃಹದಾರಣ್ಯಕದಲ್ಲಿ ಇದೊಂದು ಮಂತ್ರ ಬರ್ತದೆ, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಆ ಆತ್ಮತತ್ವ ಪ್ರತಿಯೊಬ್ಬನ ಅನುಭವದಲ್ಲಿ ಇದೆ, ಪ್ರತಿಯೊಬ್ಬನ ಅನುಭವದಲ್ಲಿ ಸಾಕ್ಷಾತ್. ಆದರೂ ಕೂಡ ಅದೇನಾಗೈತಿ ಅಂತ ಕೇಳಿದರೆ, ಕೆಲವು ಜನರು ಆತ್ಮ ಅನಾತ್ಮವನ್ನು ಕೂಡಿಸಿಕೊಂಡು ನಾನು ಅಂತ ತಿಳ್ಕೊಂಡಿದ್ದಾರೆ. ಕೆಲವು ಜನರು ಆತ್ಮ ಮತ್ತು ಅನಾತ್ಮ, ಆತ್ಮ ಅಂದರೆ ಬ್ರಹ್ಮ, ಅನಾತ್ಮ ಅಂದರೆ ಶರೀರ ಮೊದಲು ಮಾಡಿಕೊಂಡು ಅವಿದ್ಯೆಯಾಗಿ ಇರುವಂತಹ ಸಕಲ ಪದಾರ್ಥಗಳು ಗುಂಪು. ಇದು ಅನಾತ್ಮದ ಒಂದು ಗುಂಪು. ಈ ಅನಾತ್ಮದ ಗುಂಪು ಹಾಗೂ ಆತ್ಮ ಅರಿವು, ಆ ಎರಡನ್ನೂ ಕೂಡಿಸಿಕೊಂಡು ನಾನು ಇದ್ದೇನೆ ಅನ್ನುವುದು ಎಲ್ಲರ ಅನುಭವದಲ್ಲಿ ಇದೆ, ಸಾಮಾನ್ಯವಾಗಿ ಎಲ್ಲರ ಅನುಭವದಲ್ಲಿದೆ. ಆದರೆ ಇಲ್ಲಿ ಯಾವನು ಬ್ರಹ್ಮವನ್ನು ತಿಳಿದಿದ್ದಾನೆಯೋ ಅವನು ಹೇಳಕತ್ತಾನ, ನಾನು ಚೆನ್ನಾಗಿ ತಿಳಿದುಕೊಂಡಿಲ್ಲ ಅನ್ನುವುದು ಮೊದಲ ಅರ್ಥ ಆಯಿತು. ಯಾವ ಪ್ರಮಾಣಗಳಿಗೂ ಆತ್ಮನ ವಿಷಯನಲ್ಲದರಿಂದ ನಾನು ಚೆನ್ನಾಗಿ ತಿಳಿದುಕೊಂಡಿಲ್ಲ ಅಂತ ಹೇಳಿದ್ದು ಹೊಂದಗಡೆ ಆಯಿತು. ಹಾಗಾದರೆ ನನಗೆ ತಿಳಿದೇ ಇಲ್ಲ ಅನ್ನಂಗೆ ಆಯ್ತಲ್ಲ ಅಂದದಕ್ಕೆ ಉತ್ತರ ಕೊಟ್ಟ, ನಾನು ತಿಳಿದೇ ಇಲ್ಲ ಎಂದು ಎಣಿಸುವುದೇ ಇಲ್ಲ, ತಿಳಿದಿದ್ದೇನೆ ಅಂತ. ನಾನು ತಿಳಿದೇ ಇಲ್ಲ ಅಂತ ನಾನು ಎಣಿಸುವುದಿಲ್ಲ, ತಿಳಿದಿದ್ದೇನೆ. ಹಂಗೆ ತಿಳಿದಿದ್ದೇನೆ ಅಂದರೆ ಹೆಂಗಂದ, ಹಿಂದೆ ಆಚಾರ್ಯರು ಹೇಳಿದ್ರಲ್ಲ, ಅದು ತದ್ವಿದಿತ ತಥೋ ಅವಿದಿತ ತದಿ ಅಂತ ಆಗಮ ಪ್ರಮಾಣದಿಂದ ಹೇಳಿದ್ರಲ್ಲ. ಅದು ತಿಳಿದಿರುವ ವಸ್ತುವಿಗಿಂತಲೂ ಬೇರೆ, ತಿಳಿಯದೇ ಇರುವ ವಸ್ತುವಿಗಿಂತಲೂ ಬೇರೆ ಅಂತ ಹೇಳಿದ್ರಿಂದ ಅದು ಕೇವಲ ಅನುಭವಕ್ಕೆ ಮಾತ್ರ ಗಮ್ಯ. ಅದು ಹೇಗೆ? ತಿಳಿದಿರುವುದಾಗಲಿ ತಿಳಿಯದೇ ಇರುವುದಾಗಲಿ ಅದು ಬಿಡಲಿಕ್ಕೂ ಬರ್ತದೆ, ತಗೊಳ್ಳಿಕ್ಕೂ ಬರ್ತದೆ. ಆದರೆ ಯಾವುದು ಬಿಡುವುದಕ್ಕೂ ಬರುವುದಿಲ್ಲವೋ, ಯಾವುದು ತೆಗೆದುಕೊಳ್ಳುವುದಕ್ಕೂ ಬರುವುದಿಲ್ಲವೋ ಅದು ವಿದಿತ ತಥ ವಿದಿತ ತದಿ ಎಂದು ಹೇಳಿಸಿಕೊಳ್ಳುತ್ತದೆ. ತಿಳಿದಿರುವ ವಸ್ತುವಿಗಿಂತಲೂ ಬೇರೆ ಇದೆ, ತಿಳಿಯದೇ ಇರುವ ವಸ್ತುವಿಗಿಂತಲೂ ಬೇರೆ ಇದೆ ಅಂದಾಗ ಅದು ಬಿಡುವುದು ಅಲ್ಲ, ತೆಗೆದುಕೊಳ್ಳುವುದು ಅಲ್ಲ ಅಂತ ಸಹಜ ಸಿದ್ಧ ಆಗ್ತದೆ. ನನ್ನ ಸ್ವರೂಪವೇ ನನಗೆ ಬಿಡಲಿಕ್ಕೂ ಬರುವುದಿಲ್ಲ, ತೆಗೆದುಕೊಳ್ಳಲಿಕ್ಕೂ ಬರುವುದಿಲ್ಲ ಅನ್ನುವ ಅನುಭವ ಒಂದು ಸಾಕ್ಷಾತ್. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅನ್ನುವ ಪ್ರಮಾಣ ಶ್ರುತಿ ಪ್ರಮಾಣ. ಆಮೇಲೆ ನನ್ನ ಸ್ವರೂಪವನ್ನು ನನಗೆ ಬಿಡುವುದಕ್ಕೂ ಆಗುವುದಿಲ್ಲ, ತೆಗೆದುಕೊಳ್ಳುವುದಕ್ಕೂ ಆಗುವುದಿಲ್ಲ ಅನ್ನುವುದರಿಂದ ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ. ಕೇವಲ ಇಲ್ಲಿ ಅನುಭವೈಕ ಗಮ್ಯ, ಅನುಭವದಿಂದ ಮಾತ್ರ ತಿಳಿದದ್ದು. ಹಂಗಾದ್ರೆ ತಿಳಿದೇನೆ ಅಂದಮೇಲೆ ಅದನ್ನು ಹೇಳು, ಅದು ಹೇಗಿದೆ ಅನ್ನೋದು ಹೇಳಲ್ಲ. ಆತ್ಮ ತಿಳಿದತ್ತಲ್ಲ ನಿನಗೆ, ಅದು ಹೇಗಿದೆ ಹೇಳು ಅಂತ ಅಕಸ್ಮಾತ್ ಕೇಳಿದರೆ ಅದು ಹೇಳಲಿಕ್ಕೆ ಬರುವಂಥದ್ದು ಅಲ್ಲ, ನನಗೆ ತಿಳಿದಿಲ್ಲ. ಅದು ಹೇಳಲಿಕ್ಕೆ ಬರುವಂಥದ್ದು ಅಲ್ಲ ಅನ್ನೋದೇ ನನಗೆ ತಿಳಿದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಆತ್ಮ ಯಾವ ಶಬ್ದಕ್ಕೂ ವಿಷಯ ಆಗುವುದಿಲ್ಲ, ಯಾವ ಶಬ್ದದಿಂದಲೂ ಆತ್ಮನನ್ನು ತಿಳಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಅಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವುದೂ ಇಲ್ಲ, ಶಬ್ದಕ್ಕೂ ವಿಷಯವಲ್ಲ. ಇನ್ನೊಬ್ಬನಿಗೆ ತಿಳಿಸಬೇಕಾದರೆ ಶಬ್ದದಿಂದಲೇ ತಿಳಿಸಬೇಕು ಒಂದು, ಅಥವಾ ಒಂದು ಸಾದೃಶ್ಯದಿಂದಾದರೂ ತಿಳಿಸಬೇಕು ಇನ್ನೊಂದು. ಆತ್ಮನಿಗೆ ಸದೃಶ್ಯವಾದ ವಸ್ತು ಇನ್ನೊಂದಿಲ್ಲ, ಸಾದೃಶ್ಯದಿಂದ ತಿಳಿಸ್ಲಿಕ್ಕೆ ಬರೋದಿಲ್ಲ.
ಆತ್ಮನಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧಗಳು ಇಲ್ಲ, ಶಬ್ದದಿಂದಲೂ ತಿಳಿಸಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಇಲ್ಲಿ ಶಬ್ದ ಪ್ರಮಾಣಕ್ಕೂ ಆತ್ಮ ವಿಷಯವಲ್ಲ, ತಿಳಿಸುವಾಗ ವಿಷಯವಲ್ಲ, ಉಪಮಾನ ಪ್ರಮಾಣಕ್ಕೂ ವಿಷಯವಲ್ಲ, ಸಾದೃಶ್ಯ. ಇನ್ನು ಉಳಿದ ಪ್ರಮಾಣಗಳು ಕೂಡ ಇಲ್ಲಿ ಹೆಜ್ಜೆ ಇಡಲಾರವು. ಉಳಿದ ಪ್ರಮಾಣಗಳು ಅನಾತ್ಮ ವರ್ಗಕ್ಕೆ ಇವೆಯಲ್ಲದೆ ಆತ್ಮನನ್ನು ತಿಳಿಸುವುದಕ್ಕೆ ಪ್ರಮಾಣಗಳು ಇಲ್ಲ. ಆದುದರಿಂದ ಇಲ್ಲಿ ತಿಳಿದಿದ್ದೇನೆ ಅನ್ನುವುದು ಯಾವ ಅಭಿಪ್ರಾಯದಿಂದ ಅಂದರೆ ಅನುಭವದಿಂದ, ಅನುಭವಿಕ ಗಮ್ಯ. ಅದಕ್ಕಾಗಿ ಇವನು ಚೆನ್ನಾಗಿ ಬ್ರಹ್ಮವನ್ನು ತಿಳಿದುಕೊಂಡಿದ್ದಾನೆ ಅಂತ ಅರ್ಥ ಆಯಿತು. ಎಷ್ಟು ನಮ್ಮ ಮಂತ್ರದ ಪೂರ್ವಾರ್ಧದಲ್ಲಿ. ಉತ್ತರಾರ್ಧ ಇದೆ, ಯಹ ನಹ ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ. ನಹ ನಮ್ಮ ಮಧ್ಯದಲ್ಲಿ, ಯಹ ಯಾವನು, ತದ್ವೇದ ತದ್ವೇದ ಅಂದರೆ ನಾನು ಹೇಳಿದ ಯಾವ ವಚನವೂ ಇದೆಯೋ ಅದನ್ನು ಅವನು ತಿಳಿದುಕೊಂಡರೆ ಚೆನ್ನಾಗಿ ತಿಳಿದುಕೊಂಡಂತೆ ಆಗುತ್ತದೆ. ಏನಪ್ಪ ನಾ ಹೇಳಿದ ವಚನ ಅಂತ ಕೇಳಿರ, ನೋನ ವೇದೇತಿ ವೇದ ಚ. ನೋ ನ ವೇದ ಇತಿ ವೇದ ಚ. ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ. ಇಷ್ಟೊತ್ತಿನವರೆಗೆ ಅದರ ಚರ್ಚೆ ಮಾಡಿದ್ದೀವಿ. ತಿಳಿದಿದ್ದೇನೆ ಅನ್ನುವುದು ಇಲ್ಲ ಅನ್ನುವುದು ಯಾವ ಅರ್ಥದಿಂದ ಅಂದರೆ ಯಾವ ಪ್ರಮಾಣಗಳಿಗೂ ವಿಷಯನಲ್ಲದ್ದರಿಂದ ತಿಳಿದಿಲ್ಲ ಅನ್ನುವುದು ಅರ್ಥ ಆಯಿತು. ಇನ್ನು ತಿಳಿದಿದ್ದೇನೆ ಅನ್ನುವುದು ಯಾವ ಪ್ರಮಾಣದಿಂದ ಅಂದರೆ ಗುರುಗಳು ಹೇಳಿದ ಆಗಮ ಪ್ರಮಾಣ ಒಂದು, ತದ್ವಿದಿತ ತಥೋ ಅವಿದಿತ ತದಿ ಅನ್ನೋದು. ಎರಡನೇದು ಯತ್ ಸಾಕ್ಷಾತ್ ಅಪರೋಕ್ಷಾದ ಬ್ರಹ್ಮ ಅನ್ನೋದು ಮತ್ತೊಂದು. ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ ವ್ಯತ್ಯಾಸ ಏನಂದರೆ ಅಜ್ಞಾನಿಗಳು ಆತ್ಮ ಅನಾತ್ಮ ಕೂಡಿಸಿಕೊಂಡು ನಾನು ಎಂದು ತಿಳಿದಿದ್ದಾರೆ. ಜ್ಞಾನಿಯು ಅನಾತ್ಮವನ್ನು ಬೇರ್ಪಡಿಸಿ ಕೇವಲ ಚೈತನ್ಯ ಸ್ವರೂಪವೇ ನಾನು ಎಂದು ತಿಳಿದುಕೊಂಡಿದ್ದಾನೆ. ಇದು ಅನುಭವಕ್ಕೆ ಗಮ್ಯ. ಆದುದರಿಂದ ಈ ಅನುಭವ ಪ್ರಮಾಣದಿಂದ ಗೊತ್ತಾಗಿರುವಂತಹ ವಿಷಯವನ್ನು ನಾ ಯಾವ ಮಾತಿನಲ್ಲಿ ಹೇಳಿದೆ ಅಂದರೆ ನೋನ ವೇದೇತಿ ವೇದ ಚ ಅನ್ನುವ ಮಾತಿನಿಂದ ಹೇಳಿದ್ದೇನೆ. ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ. ಇದನ್ನು ಯಾವನು ನಮ್ಮ ಶಿಷ್ಯರ ಮಧ್ಯದಲ್ಲಿ ತಿಳಿದುಕೊಂಡಿದ್ದಾನೆಯೋ ಅವನಿಗೆ ಮಾತ್ರ ತಿಳಿದಿದೆ, ಇನ್ನುಳಿದವರಿಗೆ ತಿಳಿದಿಲ್ಲ ಅನ್ನುವುದು ಇಲ್ಲಿ ಅಭಿಪ್ರಾಯ. ಹಾಗಾದರೆ ಇಲ್ಲಿ ಇವನಿಗಂತೂ ತಿಳಿದಂತಾಯಿತು. ಏನು ಯಾವ ಶಿಷ್ಯ ಹೇಳಿದ್ದಾನೆ, ಯಾವ ಪ್ರಮಾಣ ಅನ್ನೋದು ಮಾತಾಡಿದ ಇಷ್ಟೊತ್ತಿನವರೆಗೆ ಅನುಭವ ಪ್ರಮಾಣ. ಇನ್ನು ಉಳಿದವರಿಂದ ಈ ಅನುಭವ ಪ್ರಮಾಣಕ್ಕೆ ಅನುಗುಣವಾಗಿ ತಿಳಿವಳಿಕೆ ಬಂತು ಅಂದರೆ ಅವರಿಗೂ ತಿಳಿದಿದೆ, ಇಲ್ಲ ಅಂದ್ರೆ ತಿಳಿದಿಲ್ಲ. ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ವಿಜಾನತಾಂ ಅವಿಜ್ಞಾತಂ, ತಿಳಿದವರಿಗೆ ಅದು ತಿಳಿದಿಲ್ಲ ಎಂದು ಬಂದಿದೆ. ವಿಜಾನತಾಂ ಅವಿಜ್ಞಾತಂ, ತಿಳಿದವರಿಗೆ ಅದು ತಿಳಿದಿಲ್ಲ ಅಂದರೆ ಏನರ್ಥ? ಪ್ರಮಾಣಕ್ಕೆ ವಿಷಯವಲ್ಲ ಯಾವುದು? ಆತ್ಮತತ್ವ. ಆತ್ಮತತ್ವವನ್ನು ಯಾರು ತಿಳಿದಿದ್ದಾರೆಯೋ ಆ ಆತ್ಮತತ್ವವು ಪ್ರಮಾಣಕ್ಕೆ ವಿಷಯವಲ್ಲ ಅನ್ನುವುದೇನಿದೆಯಲ್ಲ, ತಿಳಿದಿಲ್ಲ ಅನ್ನುವ ಶಬ್ದಕ್ಕೆ ಅನ್ವಯ ಆಗ್ತದೆ. ಅದು ಅವರಿಗೆ ತಿಳಿದಿಲ್ಲ ಅನ್ನುವ ಶಬ್ದಕ್ಕೆ ಅನ್ವಯ ಆಗ್ತದೆ. ಅಭಿಪ್ರಾಯ ವಿಷಯ ಅಲ್ಲ ಅಂತ ತಾತ್ಪರ್ಯ. ಆತ್ಮ ಯಾವುದಕ್ಕೂ ವಿಷಯ ಅಲ್ಲ ಅಂತ ಇಲ್ಲಿ ತಾತ್ಪರ್ಯ. ಆದರೂ ಕೂಡ ವಿಷಯ ಅಲ್ಲ ಅಂದ ಮಾತ್ರಕ್ಕೆ ಅದು ಅನುಭವಕ್ಕೆ ಬರುವುದಿಲ್ಲ ಅಂತಲ್ಲ, ಅನುಭವಕ್ಕೆ ಬರುತ್ತದೆ ಎನ್ನುವುದು ಇಲ್ಲಿ ಮುಖ್ಯವಾದ ಅಭಿಪ್ರಾಯ. ಇಲ್ಲಿ ಒಬ್ಬ ತತ್ವಜ್ಞಾನಿ ತನ್ನ ಅನುಭವ ಬಲದಿಂದ, ಆಗಮ ಅಂದರೆ ಗುರುಗಳು ಹೇಳಿದ ವಿದಿತಾತ್ ಅವಿದಿತಾತ್ ಅದೇ ಎನ್ನುವ ಬಲದಿಂದ, ಆಮೇಲೆ ಊಹೆ ಅಂದರೆ ಶ್ರುತಿಗೆ ಅನುಗುಣವಾದ ಯುಕ್ತಿ, ಇವೆಲ್ಲವುಗಳನ್ನು ಇಟ್ಟುಕೊಂಡು ನಾನು ತಿಳಿದಿಲ್ಲ ಅನ್ನುವುದು ಇಲ್ಲ, ತಿಳಿದಿದ್ದೇನೆ ಅಂತ ಹೇಳಿದ್ದಾನೆ. ಇದನ್ನು ನಮ್ಮ ಶಿಷ್ಯರ ಮಧ್ಯದಲ್ಲಿ ಅವನು ತಿಳಿದುಕೊಳ್ಳುತ್ತಾನೆಯೋ ಅವನೇ ತಿಳಿಯಬಲ್ಲನು ಅಂತ ಹೇಳಿ ಮುಕ್ತಾಯ ಮಾಡಿದ್ದಾರೆ ಅಂತ ಈ ಮಂತ್ರದ ಮೇಲೆ ಒಂದಿಷ್ಟು ಚಿಂತನೆಯನ್ನು ಮಾಡಲಾಯಿತು. ಇನ್ನು ಭಾಷ್ಯ ಭಾಗವನ್ನು ನಾಳೆಯ ದಿವಸ ನೀವು ತಿಳಿದುಕೊಳ್ಳೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.